ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಚೆನ್ನಾಗಿರ್ತೀರ ಕೂಡ. ಯಾಕಂತಂದರೆ ಈ ಒಂದು ನಮ್ಮ ಒಂದು ದೇಶದಲ್ಲಿ ನನಗನ್ಸಿದ ಮಟ್ಟಿಗೆ ಇದು ನನಗನ್ಸಿದ್ದು ನಿಮ್ಗನ್ಸಿದ್ದು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ದೇಶದಲ್ಲಿ ಈಗ ಜನಸಂಖ್ಯೆ ವಿಪರೀತವಾಗ್ತಿದೆ. ನೀವು ಎಲ್ಲಿ ಬೇಕಾದರೂ ನೋಡ್ಬೋದು. 140 ಕೋಟಿ 150 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ಈ ಒಂದು ಬೃಹತ್ ದೇಶ ಯಾವ ಒಂದು ಕಾರಣಕ್ಕೆ ಅಥವಾ ಯಾವ ಒಂದು ಪರಿಸ್ಥಿತಿಗೆ ಈಗ ಬರ್ತಾ ಇದೆ ಅಂತಂದರೆ, ಎಲ್ಲೋದರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ಪಬ್ಲಿಕ್ಕಿಗೆ ತೊಂದರೆ ಪಡೋದಂತ. ಹಾಗಾದರೆ ಬೀದಿ ಬದಿ ವ್ಯಾಪಾರಿಗಳು ಪಬ್ಲಿಕ್ಕಿಗೆ ಅವರು ವಿರುದ್ಧವಾಗಿದ್ದಾರಾ ಅಥವಾ ಪಬ್ಲಿಕ್ ಬೀದಿ ಬದಿ ವ್ಯಾಪಾರಿಗಳಿಂದ ಆಗ್ತಾ ಇದೆಯಾ? ಪಬ್ಲಿಕ್ಗೋಸ್ಕರನೇ ತಾನೇ ಎಲ್ಲರೂ ವ್ಯಾಪಾರ ಮಾಡೋದು. ಅವರಿಗೆ ಬೇಕಾದಂಥ ವಸ್ತುಗಳನ್ನು ಅಥವಾ ಹಣ್ಣು ಹಂಪಲುಗಳನ್ನು, ಕಾಯಿಪಲ್ಯಗಳನ್ನು, ಹೂ ಅಂಗಡಿಗಳನ್ನು ಏನು ಬೇಕಾದರೂ ಆಗಿರ್ಬೋದು, ಅದೆಲ್ಲ ಪಬ್ಲಿಕ್ಗೋಸ್ಕರನೇ ತಾನೇ ಮಾಡೋದು. ಬಟ್ ಹಾಗಂತ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಯೋಜನೆಗಳಾಗಲಿ ಅಥವಾ ಏನೂ ತಂದಿಲ್ಲ. ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳನ್ನೇನು, ಬೀದಿ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು, ಅವರಿಗೆ 100, 200 ಉಳಿದು ಅಥವಾ 500, 600 ರೂಪಾಯಿ ಉಳಿಸ್ಕೊಂಡು ವ್ಯಾಪಾರ ಮಾಡಿ ಜೀವನ ನಡೆಸುವಂಥ ಒಂದು ಬೀದಿ ಬದಿ ವ್ಯಾಪಾರಿ ಅಥವಾ ಅಂಗಡಿಗಳನ್ನು ಬೆಂಗಳೂರಲ್ಲಿ ಸದ್ಯಕ್ಕೆ ಈಗ ವಿಪರೀತವಾದ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ನೋಡ್ಬೋದು ನೀವು. ಅಲ್ಲಿ ಡಬ್ಬಗಳನ್ನಾಗಲಿ ಏನೂ ಬಿಟ್ಟಿಲ್ಲ ರೋಡ್ಗಳಲ್ಲಿ. ನಮ್ಮ ಒಂದು ಕಡೆ ಅಥವಾ ಈ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಕೆಲವೊಂದು ಸರಿ ಆಗುತ್ತೆ. ಬಟ್ ಆದರೆ ನಾವು ಇವು ಹಳ್ಳಿಗಳಲ್ಲಿ ಅಥವಾ ಪುರ ಅಂತ ದೊಡ್ಡ ಸಿಟಿಗಳೆಲ್ಲ ಅಲ್ಲಾದರೂ ಕೂಡ ಒಂದು ಸಣ್ಣ ಸಿಟಿಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ತೆರವುಗೊಳಿಸಿದಾಗ ಎಲ್ಲ ಒಂದು ದೊಡ್ಡ ದೊಡ್ಡ ಅಂಗಡಿಗಳನ್ನಾಗಲಿ ಸಣ್ಣ ಪುಟ್ಟ ಅಂಗಡಿಗಳನ್ನಾಗಲಿ ಎಲ್ಲನೂ ತೆಗಿತಾರೆ, ಮತ್ತೆ ಪುನಃ ಹಚ್ತಾರೆ. ಯಾಕಂತಂದರೆ ಬೀದಿ ಬದಿ ವ್ಯಾಪಾರಿಗಳಂದರೆ ಯಾರು? ಏನೂ ಗೊತ್ತಿಲ್ಲದಿರುವಂಥ ವ್ಯಕ್ತಿ ಅಥವಾ ತಮ್ಮ ಮನೆಯವರು ಏನು ಕೆಲಸ ಮಾಡ್ತಿರ್ತಾರೋ ಅದನ್ನೇ ಒಂದು ಬೀದಿ ಬದಿ ವ್ಯಾಪಾರ ಅನ್ಕೊಂಡು ತಮ್ಮ ಜೀವನಕ್ಕೆ ಸಾಗಿಸುವಷ್ಟು ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಿರ್ತಾರೆ. ಅದನ್ನೇ ಬೀದಿ ಬದಿ ವ್ಯಾಪಾರ ಅಂತ ಹೇಳೋದು. ಇದಕ್ಕೋಸ್ಕರ ಬೀದಿ ಬದಿ ವ್ಯಾಪಾರಿಗಳು ಪಂಚಾಯತಿಗೆ ರೊಕ್ಕ ಕಟ್ತಿರ್ತಾರೆ. ಅಥವಾ ಅಲ್ಲಿ ಸುಮ್ಮನೆ ಬೀದಿ ಬದಿ ವ್ಯಾಪಾರಿಗಳು ಡಬ್ಬಿ ಇಟ್ಕೊಂಡು ಅಂಗಡಿ ಕುತ್ಕೊಂಡ್ರೆ ವ್ಯಾಪಾರ ಮಾಡೋಕ್ಕಾಗಲ್ಲ. ಅಲ್ಲಿರುವಂಥ ಸರ್ಕಾರ ಅಥವಾ ಅಲ್ಲಿರುವಂಥ ಒಂದು ಕೆಲವೊಂದಿಷ್ಟು ಜನ, ಪುರಸಭೆಯವರಾಗಲಿ ಯಾರಾದರೂ ಆಗಲಿ, ಫ್ರೀಯಾಗಿರೋಂಥರು ಇರೋಕ್ಕಂತೂ ಚಾನ್ಸ್ ಇಲ್ಲ. ಅವ್ರ ಅಂಗಡಿ ಮುಂದೆ ಬೇರೆಯವರೊಂದು ಅಂಗಡಿ ಮುಂದೆ ಇಟ್ಟಿರ್ತಾರೆ. ಅವರು ಕೂಡ ಭಾಳಷ್ಟು ಬಾಡಿಗೆಗಳನ್ನು ಕಟ್ತಿರ್ತಾರೆ. ಅವ್ರಿಗೂ ಕೂಡ ಒಂದು ರೀತಿಯ ಅನುಕೂಲವನ್ನು ಮಾಡಿ ತಮಗೂ ವ್ಯಾಪಾರ ಆಗಿ ಅವ್ರಿಗೂ ವ್ಯಾಪಾರ ಮಾಡಿಕೊಟ್ಟು ಇನ್ನೂ ಹಲವಾರು ರೀತಿಯಾದಂಥ ಸಮಸ್ಯೆಗಳಿದ್ದೇ ಇರ್ತವೆ. ಆದರೂ ಕೂಡ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ಕಿಚ್ಚುವಂಥದ್ದಾಗಲಿ, ಇದಕ್ಕೆ ಸರ್ಕಾರ ಒಂದು ಕಠಿಣವಾದ ಅಥವಾ ಒಂದು ಎಲ್ಲರಿಗೂ ಒಪ್ಪುವಂಥ ಒಂದು ಕಾಯ್ದೆಯನ್ನು ತರಬೇಕು. ಕಾಯ್ದೆ ಅನ್ನೋದಕ್ಕಿಂತ ಒಂದು ಯೋಜನೆಯನ್ನು ತರಬೇಕು. ಬೀದಿ ಬದಿ ವ್ಯಾಪಾರಿಗಳಿಗಂತಲೇ ರೋಡ್ಗಳನ್ನು ಅಗಲೀಕರಣ ಮಾಡಬೇಕು. ರೋಡ್ಗಳನ್ನು ಅಗಲೀಕರಣ ಮಾಡಿದಾಗ ರೋಡ್ಗಳು ಗಾಡಿಗಳು ಫುಟ್ಪಾತ್ ಮೇಲೆ ನಿಂತು ಅದರ ಹಿಂದೆಯೇ ಬೀದಿ ಅಂಗಡಿಗಳು ಇಟ್ಟರೆ ಒಳ್ಳೆಯದು ಅಂತ ನಮಗನ್ಸುತ್ತೆ. ಆದ್ದರಿಂದ ನಮ್ಮ ಒಂದು ದೇಶದಲ್ಲಿ ರೋಡ್ಗಳು ಅತಿ ಚಿಕ್ಕದಾಗಿ ಇರ್ತವೆ. ಆಲ್ಮೋಸ್ಟ್ ಆಲ್ ಅಂಗಡಿಗಳಾಗಲಿ ಎಲ್ಲ ಬೀದಿ ಅಂಗಡಿಗಳಾಗಲಿ ರೋಡ್ ಮೇಲೇ ಇರ್ತವೆ. ಇದು ಒಂದು ಜನರ ಒಂದು ಸಮಸ್ಯೆ. ಯಾಕಂತಂದರೆ ಏನು ಮಾಡೋಕ್ಕೂ ಆಗಲ್ಲ. ಶಿಕ್ಷಣ ಅವರಿಗೆ ಒಲಿಯಲ್ಲ. ಎಲ್ಲರ ಹತ್ರ ನಾಲೆಜ್ ಇರಲ್ಲ. ಆದಷ್ಟು ತಮ್ಮ ಕೈಲಿ ತಮ್ಮ ಜೀವನ ನಡೆಸೋಕ್ಕೆ ಏನಾದರೂ ಒಂದು ವ್ಯಾಪಾರ ಮಾಡಿ ಜೀವನ ನಡೆಸ್ತಿರ್ತಾರೆ. ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಇನ್ನು ಕೆಲವರು ಅದರಲ್ಲೇ ಒಳ್ಳೆ ಕೆಲಸ ಮಾಡಿ ಅದರಿಂದ ದುಡ್ಡು ಬಂದು ಉತ್ತುಂಗತ ಒಂದು ಜೀವನವನ್ನು ನಡೆಸ್ತಿರ್ತಾರೆ. ಇದರಲ್ಲಿ ಏನು ಹೇಳೋದಂತೂ ಏನಿಲ್ಲ. ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾರ್ಯಾರ ಕಷ್ಟ ಅವ್ರವ್ರಿಗೆ. ಯಾಕಂತಂದರೆ ಕಷ್ಟಪಡ್ತಿರೋರ್ಗೂ ಕಷ್ಟನ ನೋಡ್ತಾ ಇರೋರ್ಗೂ ಕಷ್ಟ ಆಗ್ತಾ ಇರೋರ್ಗೂ ಬೇರೆ ಬೇರೆ ವ್ಯತ್ಯಾಸಗಳಿವೆ. ಇಷ್ಟೇ ವ್ಯತ್ಯಾಸ. ಆದಷ್ಟು ಬೇಗನೆ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ತೆರವುಗೊಳಿಸುವಿಕೆ ಮುಗಿಲಿ. ಏನೂ ಗೊತ್ತಿಲ್ಲದೆ ಬೆಂಗಳೂರಿಗೆ ಹೋಗಿ ಬೀದಿ ಅಂಗಡಿಲಿ ಇಟ್ಕೊಂಡು ನಮ್ಮ ಜೀವನ ನಡೆಸೋಕೆ ಹೋಗಿರ್ತಾರೆ ಎಷ್ಟೋ ಜನ. ಅಂಥವ್ರಿಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಒಂದೇ ಸಾರಿ ಅಂಗಡಿ ಹಾಕೋದು ಎಷ್ಟು ಕಷ್ಟ ಅಂತಂದರೆ, ಸಣ್ಣ ಪುಟ್ಟ ಡಬ್ಬಿ ಅಂಗಡಿಗಳನ್ನಾಗಲಿ ತೆರವುಗೊಳಿಸ್ಬೋದು. ಆದರೆ ದೊಡ್ಡ ದೊಡ್ಡ ಹೋಟ್ಲ್ಗಳನ್ನ ಹಾಕೊಂಡಿರ್ತಾರೆ, ಖರ್ಚಿರುತ್ತೆ, ತುಂಬ ಸಮಸ್ಯೆ. ನಾವೇ ನೋಡಿದ ಹಾಗೆ ನಮ್ಮ ಲಿಂಗಸೂರಲ್ಲಿ 2-3 ಹೋಟ್ಲುಗಳಿದ್ವು. ಚೆನ್ನಾಗಿದ್ದು ಹೋಟ್ಲು. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಂಡಿಗಳಲ್ಲಾದರೆ ದೂಕೊಂಡೋಗಿ ಮತ್ತೆ ದೂಕೊಂಬಂದು ಇಡ್ಬೋದು. ಆದರೆ ಸರ್ಕಾರ ಏನಂದ್ರೆ ಗೊತ್ತಿಲ್ಲ. ಇದೇ ಥರ ಸರ್ಕಾರ ಎಲ್ಲರಿಗೂ ಅನುಕೂಲವಾದಂಥ ಕೆಲವೊಂದಿಷ್ಟು ನಿಯಮಗಳನ್ನ ಜಾರಿಗೆ ತನ್ನಿ. ಸರ್ಕಾರದ ಮೊರೆ ಹೋಗೋಷ್ಟು ಜನ ನಾವು
ಬೇರೆ ನಮ್ಮ ಕೈಲಿಂದ ಸಾಮಾನ್ಯ ಜನರ ಕೈಲಿ ಏನನ್ನೂ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸಾಮಾನ್ಯ ಜನ ಏನೂ ಮಾಡೋದಕ್ಕೂ ಆಗಲ್ಲ. ಯಾಕಂತಂದರೆ ಅದು ವಿರೋಧ ಹಾಗೆ ಪರಿಸ್ಥಿತಿಗಳು ತುಂಬ ಚೆನ್ನಾಗಿರಲ್ಲ. ಆದಷ್ಟು ಬೇಗ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ, ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ, ಕಾಂಪ್ಲೆಕ್ಸ್ಗಳನ್ನು ಎಳೆದು ಅದಕ್ಕೆ ಬಾಡಿಗೆಯನ್ನು ಕೊಡೋಷ್ಟು ಬೀದಿ ಬದಿ ವ್ಯಾಪಾರಿಗಳ ಅಷ್ಟೊಂದು ಆದಾಯ ಇರಲ್ಲ. ಅವರವ್ರ ಜೀವನಕ್ಕೆ ಆಗೋಷ್ಟು ಮಾತ್ರ ಅವರಿಗೆ ಹಣ ಬರ್ತಿರುತ್ತೆ. ಅಷ್ಟೇ ನನ್ನ ಒಂದು ಮನವಿ. ಯಾರಾದರೂ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಅಥವಾ ಮಾಹಿತಿ ತಪ್ಪಾಗಿದ್ದರೆ ಕ್ಷಮಿಸಿ. ಇದು ಮಾಹಿತಿ ಅಂತ ನಾನಂತೂ ಹೇಳಲ್ಲ, ಯಾಕಂತಂದರೆ ಇದು ನನಗನ್ಸಿದ್ದು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು.